ಲೋಕದಾಗ ಎಷ್ಟು ಭಯಂಕರವಾದ ಕಷ್ಟಗಳಿವೆ. ಅಂಥ ಕಷ್ಟದ ಸಮಯದಲ್ಲಿ ಈಗಾಗಲೇ ನಾನು ಹೇಳಿದೆ, ಟ್ವಿಸ್ಟ್ ಮಾಡಿ ಮಾತಾಡುವವರ ಎದುರಿನಲ್ಲಿ ನಾವಿರುವಾಗ ಅದು ಒಂದು ಭಯಂಕರವಾದ ಇಕ್ಕಟ್ಟು. ಆ ಇಕ್ಕಟ್ಟಿನಿಂದ ದೇವರು ನನ್ನನ್ನು ತಪ್ಪಿಸುವಾತನಾಗಿದ್ದಾನೆ, ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಯಾರೇ ಆಗಿರಲಿ, ನೀನು ದೇವರ ನಾಮವನ್ನು ಅರಿತುಕೊಳ್ಳು, ನೀನು ದೇವರಿಗೆ ನಿಕಟವಾದ ಸಂಬಂಧ ಇಟ್ಟುಕೋ. ಈ ಇಕ್ಕಟ್ಟಿನಿಂದ ದೇವರು ನಿನ್ನನ್ನು ಕೂಡ ಬಿಡಿಸುವಾತನಾಗಿದ್ದಾನೆ, ನನ್ನನ್ನೂ ಬಿಡಿಸಿದ್ದಾನೆ, ಬಿಡಿಸುವಾತನೂ ಆಗಿದ್ದಾನೆ. ಆದ್ದರಿಂದ ನಾವು ಇಕ್ಕಟ್ಟಿನಿಂದ ಪಾರಾಗೋದಕ್ಕೆ ಆತನು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ 16ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ದೀರ್ಘಾಯುಷ್ಯನ್ನು ದೇವರು ತಿರುಗಿ ಅನುಗ್ರಹಿಸುವಾತನಾಗಿದ್ದಾನೆ. ಯಾವಾಗ ಆತನನ್ನು ಅರಿಯಬೇಕು, ಆತನನ್ನು ತಿಳಿಯಬೇಕು, ನಿಕಟವಾದ ಸಂಬಂಧ ಇಟ್ಟುಕೊಂಡು